Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ರಿ ಒಂದು ಲೆಸನ್ ಯಾವುದು ಅಂದರೆ ಗೊಣಗುವ ಚಟ ಅಂತ. ಈ ಲೆಸನ್ ಹೆಸರು ಕೇಳೋಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆಯಲ್ವಾ. ಆ್ಯಂಡ್ ಇದನ್ನು ಬರೆದಿರೋರು ಬಂದ್ಬಿಟ್ಟು ಎನ್ ಮೂರ್ತಿ ರಾವ್ ಅವರು. ಅಂದರೆ ಗೊಣಗುವ ಚಟ ಅಂತ ಈ ಲೆಸನ್ಗೆ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ, ಲೇಖಕರು ಈ ಲೆಸನಲ್ಲಿ ಏನು ಹೇಳಕ್ಕೆ ಬರ್ತಾರೆ ಅಂದರೆ, ಗೊಣಗಾಟ ತುಂಬ ಒಳ್ಳೆಯದು ರೇಗಾಟಕ್ಕಿಂತ. ಅಂದರೆ ಗೊಣಗಾಟ ಅಂದರೆ ಇವಾಗ ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂದರೆ ಅವ್ರ ಬಗ್ಗೆ ಮನಸ್ಸಲ್ಲೇ ಬೈಕೊಂಡ್ಬಿಟ್ರೆ ನಮಗೆ ಅವ್ರ ಜೊತೆ ಏನು ಪ್ರಾಬ್ಲಮ್ ಅನ್ನೋದಾಗಲ್ಲ. ಅವ್ರ ಮುಂದೆ ರೇಗಾಡ್ತಾ ಹೋದರೆ ನೀವು ಹಿಂಗೆ ಮಾಡೋದು ತಪ್ಪು ಅದು ಇದು ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂ ಅದು ಸರಿ ಇರುತ್ತೆ, ಬಟ್ ಇವ್ರ ಪಾಯಿಂಟ್ ಆಫ್ ವ್ಯೂ ತಪ್ಪು ಇರುತ್ತಲ್ವ, ಅಲ್ಲಿ ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದೇ ಮನಸ್ಸಲ್ಲಿ ಗೊಂಡ್ಕೊಂಡು ಸುಮ್ಮನೆ ಆಗಿಬಿಟ್ರೆ ಏನು ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಆಗಲ್ಲ. ಅದ್ರ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ ಈ ಲೆಸನಲ್ಲಿ. ಈ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಇವ್ರು ಬಂದ್ಬಿಟ್ಟು ಪ್ರಬಂಧಗಾರ, ಪತ್ರಗಾರ, ಅನುವಾದಕ, ವಿಮರ್ಶಕಗಾರರಂತ ಹೆಸರನ್ನ ಪಡ್ಕೋತಾರೆ. ಮತ್ತು ಇವ್ರು ಹುಟ್ಟಿದ್ದು ಬಂದು ಹೇಮಾವತಿ ನದಿ ತೀರದ ಹಕ್ಕಿ ಹೆಬ್ಬಾಳದಲ್ಲಿ ಇವ್ರು ಹುಟ್ಟಿರ್ತಾರೆ. ಆ್ಯಂಡ್ ಇವರು ಪೂರ್ತಿ ಹೆಸರು ನೋಡೋದಾದರೆ ಹಕ್ಕಿ ಹೆಬ್ಬಾಳ ನರಸಿಂಹ ಮೂರ್ತಿ ರಾವ್ ಅಂತ ಇವ್ರದ್ದು ಪೂರ್ತಿ ಹೆಸರಾಗಿರುತ್ತೆ. ಆ್ಯಂಡ್ ಇವ್ರ ತಂದೆ ನೋಡೋದಾದರೆ ಸುಬ್ಬರಾಯರು ಮತ್ತು ತಾಯಿ ಪುಟ್ಟಮ್ಮ ಅಂತ ಇವ್ರದ್ದು ತಾಯಿ ಹೆಸರು. ಇದು ಬಂದುಬಿಟ್ಟು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ್ದು ಅಂದರೆ ಎನ್ ಮೂರ್ತಿ ರಾವ್ ಅವ್ರದ್ದು. ಡೈರೆಕ್ಟ್ ಲೆಸನ್ಗೆ ಹೋಗೋಣ ಬನ್ನಿ. ಲೆಸನ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಅಂದರೆ ನನ್ನ ಹತ್ರ ಅವೈಲೇಬಲ್ ಇದೆ ಅಂದರೆ ಕನ್ನಡ ಫುಲ್ಲು ಲೆಸನ್ ಆ್ಯಂಡ್ ಪೋಯಮ್ ಫುಲ್ ಇನ್ಕ್ಲೂಡೆಡು. ನಿಮ್ಗೆ ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ. ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರೆ DM ಮಾಡಿದ್ರೆ ನಿಮ್ಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಅದಕ್ಕೆ ನೀವು ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಜಸ್ಟ್ 30 ರೂಪೀಸ್ ಪೇ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬನ್ನಿ ಕತೆಗೆ ಹೋಗೋಣ. ಈ ಕಥೆಯಲ್ಲಿ ಮೇನ್ ಕ್ಯಾರೆಕ್ಟರ್ ಅನ್ನೋದು ನೋಡೋದಾದರೆ ಲೇಖಕರೇ ಆಗಿರ್ತಾರೆ. ಆ್ಯಂಡ್ ಇದರಲ್ಲಿ ಬಂದು ಲೇಖಕರು ಏನು ಹೇಳ್ತಾ ಬರ್ತಾರೆ ಅಂತ ಫಸ್ಟ್ ಇದರಲ್ಲಿ ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ನಮ್ಮ ಮನಸ್ಥಿತಿಯನ್ನು ಕುಳಿತು ಎಲ್ಲರ ಗಮನ ಸೆಳೆಯೋ ಒಂದು ವಿಚಾರ ಏನು ಅಂದರೆ ಗೊಣಗುವಿಕೆ. ಅದರೊಟ್ಟಿಗೆ ರೇಗುವಿಕೆನೂ ಒಂದು. ಆದರೆ ಗೊಣಗುವಿಕೆ ಸ್ವಲ್ಪ ರೇಗಾಟಕ್ಕಿಂತ ಸ್ವಲ್ಪ ಡಿಫ್ರೆನ್ಸು ಅಂತ ಹೇಳ್ತಾರೆ. ಆ್ಯಂಡ್ ಈ ಲೇಖನ ಅಂದರೆ ಈ ಲೆಸನ್ ಬಂದು ಬಹಳವಾಗಿ ಅಂದರೆ ಗೊಣಗುವಿಕೆ ಮತ್ತು ರೇಗುವಿಕೆ ಬಗ್ಗೆ ಡೀಪಾಗಿ ಏನು ಹೋಗ್ದಿರನೆ, ಆದರೆ ಗೊಣಗುವಿಕೆ ನಮ್ಮಲ್ಲಿ ಒಂದು ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ವರ ಇದ್ದಂತೆ ಅಂತ ಹೇಳ್ತಾರೆ ಫಸ್ಟ್ ಇದರಲ್ಲಿ. ಆಮೇಲೆ ಹೇಳ್ತಾರೆ ಏನು ಅಂದರೆ, ನಮ್ಮ ಗೊಣಗುವಿಕೆ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂದರೆ, ಪ್ರತಿದಿನ ಅಕಸ್ಮಾತ್ ಏನಾನ ಬೇಸಿಗೆ ಕಾಲ ಬಂದರೆ ಸಾಕು, ಜನರಲ್ಲಿ ಒಂದು ರೀತಿ ಅಸಹನೆ ಶುರುವಾಗುತ್ತದೆ ಅಂತೆ. ಯಾವ ರೀತಿ ಅಂದರೆ, ಏನಿದು ಬಿಸಿ, ಇಷ್ಟೊತ್ತಿಗೆ ಮಳೆ ಬೀಳಬೇಕಾಯಿತು ಆದರೆ ಇನ್ನೂ ಬರಲಿಲ್ಲಲ್ಲ, ಮಳೆ ಇಲ್ದಿರ ಫುಲ್ಲು ಸೆಕೆ ಮತ್ತು ಕಳಿಗಾಲವೇ ಋತುಧರ್ಮವೇ ಬದಲಾಗಿ ಹೋಯಿತು. ಅಂದರೆ ಕರೆಕ್ಟ್ ಟೈಮ್ಗೆ ಮಳೆ ಬರ್ತಿಲ್ಲ, ಬಿಸಿಲು ಬರ್ತಿಲ್ಲ, ಕಳಿಗಾಲವೇ ನಾಶವಾಗಿ ಹೋಗ್ತೈತೆ. ದೇವ್ರ ಮೇಲೆ ಭಕ್ತಿ ಇಲ್ಲ ಅಂದಮೇಲೆ ಈ ರೀತಿಯೇ ಆಗೋದು ಅಂತ ಜನಗಳಲ್ಲಿ ಗೊಣಗಾಟ ಅನ್ನೋದು ಸ್ಟಾರ್ಟ್ ಆಗುತ್ತಂತೆ. ಮತ್ತೆ ಹೇಳ್ತಾರೆ, ಮೇ ತಿಂಗಳಲ್ಲಿ ಎಲ್ಲರ ಬಾಯಲ್ಲೂ ಇದೆ, ಈ ಮಾತುಗಳಲ್ಲಿ ಏನು ಉಳಿವೆ ಅನ್ನೋದೇ ಇರಲ್ಲಂತೆ. ಏನು ಅಂದರೆ, ಕಳೆದ ವರ್ಷ ಬೇಸಿಗೆಯಂತೆ ಈ ವರ್ಷದ ಬೇಸಿಗೆ ಇದೆ ಅಂತ ಹೇಳ್ತಾರಂತೆ ಜನರು. ಮತ್ತು ಹೇಳ್ತಾರಂತೆ, ಮಳೆ ಬರೋ ಕಾಲ ಪ್ರಕೃತಿಯ ಬಗ್ಗೆ ಯಾರಿಗೂ ಗೊತ್ತಿರಲ್ಲಂತೆ. ಮತ್ತು ಆ ವಿಚಾರ ಜನರಿಗೂ ಎಲ್ಲ ಜನರಿಗೆ ಅಂದರೆ ಗೊಣಗೋ ಜನರಿಗೆ ಮತ್ತು ಮಾಮೂಲಿ ಜನರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅಂದರೆ ಸೆಕೆಗಾಲ ಹೋಗಿ ಮಳೆಗಾಲ ಅನ್ನೋದು ಸ್ಟಾರ್ಟ್ ಆದರೆ ಸಾಕಂತೆ. ಬಿಸಿಲು ಬಗ್ಗೆ ಮಾತಾಡ್ತಿದ್ದ ಜನರೆಲ್ಲ ತಿರ್ಗಾ ಮಳೆ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮಳೆಗಾಲ ಬಂದು ಏನಾದರೂ ದಿನನಿತ್ಯ ಮಳೆ ಹೋಯ್ತಾನೆ ಇದ್ದರೆ ಹೇಳ್ತಾರಂತೆ, ಈ ಆಳ್ಮಳೆ ಹಿಡ್ಕೊಂಡಿದ್ದು ಬೀಳೋದೇ ಇಲ್ಲ. ಸೆಕೆಗಾಲನಾದರೂ ಹೇಗಾದರೂ ನಾವು ತಡ್ಕೊಬೋದಾಯಿತು, ಆದರೆ ಈ ಮಳೆನ ತಡ್ಕೊಳಕ್ಕಾಗಲ್ಲ. ಬೆಳಗ್ಗೆ ಹಿಡ್ಕೊಂಡ್ರೆ ಎಲ್ಲಿ ನೋಡಿದ್ರು ರಚ್ಚೆ, ಎಲ್ಲ ಕಡೆ ರಚ್ಚೆ, ಬಿಡೋದೇ ಇಲ್ಲ ಅಂತ ಅದ್ರ ಬಗ್ಗೆ ಕೂಡ ಗೊಣ್ಕೊತಾರಂತೆ ಅವರು. ಆಮೇಲೆ ಈ ರೀತಿ ಮಾಡೋರ್ನೆಲ್ಲ ನಾವು ಹುಚ್ಚರು ಅನ್ನೋ ಥರ ಇಲ್ಲ. ಮತ್ತು ಇಂಥವನ್ನ ನೋಡಿ ನಾವು ನಗೋದು ತಪ್ಪು. ಮತ್ತು ತಪ್ಪು ಗೊಣಗಾಟದ್ದಲ್ಲ, ಭಗವಂತನೇ ಗೊಣಗಾಟವನ್ನು ಇಡೀ ವಿಶ್ವಕ್ಕೆ ಎಲ್ಲ ಜನರ ಇದರಲ್ಲೂ ಕೂಡ ಗೊಣಗಾಟ ಅನ್ನೋದು ಇಟ್ಟಿದ್ದಾನೆ. ಅವ್ರನ್ನ ನೋಡಿ ನಗವಂತಿಲ್ಲ ಮತ್ತು ಅವ್ರನ್ನ ಹುಚ್ಚರು ಅನ್ಕೊಳಷ್ಟಿಲ್ಲ ಅಂತ ಹೇಳ್ತಾರೆ.
ಆಮೇಲೆ ಲೇಖಕರು ಏನು ಹೇಳ್ತಾರೆ ಅಂದರೆ, ಎವರೆಸ್ಟ್ ಶಿಖರವನ್ನು ಗೆದ್ದದ್ದು ಮಾನವನಿಗೆ ಅದ್ಭುತದ ವಿಷಯ. ಅವರು ಗೆದ್ದಿದ್ದು ನಮಗೆ ಒಂದು ಹೆಮ್ಮೆ ವಿಷಯ ಆಗಿರುತ್ತೆ. ಅದೇ ವಿಷಯನ ಪತ್ರಿಕೆಯಲ್ಲಿ ವರದಿಯಾಗಿ ಹಾಕಿದಾಗ ಅದನ್ನು ಓದಿದ ಇಬ್ಬರು ಸ್ನೇಹಿತರು ಈ ರೀತಿ ಮಾತಾಡ್ಕೋತಾರಂತೆ. ಶಿಖರನ ಎಕ್ಕಿ ಗೆದ್ದಿದ್ದಾಯಿತು, ಅದರಿಂದ ನಮಗೇನು ಬಂತು, ಏನು ನಮ್ಮ ಹೊಟ್ಟೆ ಏನನ್ನ ತುಂಬ್ದಂಗಾಯ್ತಾ, ಇಲ್ಲ ಅಕ್ಕಿ ಬೇಳೆ ಬೆಲೆಯನ್ನು ಕಡಿಮೆ ಮಾಡಿದ್ರೆ ಅದು ವಿಷದ ಹಾಗೆ ಇಕ್ತಾನೆ ಇದೆ. ನಮ್ಮನ್ನೇನಾದರೂ ಸ್ವರ್ಗಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ರೆ ನಮ್ಗೆ ಅಲ್ಲಿ ಹಸಿವು ಅನ್ನೋದೇ ಆಗಲ್ಲ. ಅಂದರೆ ಅವ್ರು ಗೆದ್ದಿರ್ತಾರಲ್ಲ ಆ ಅಮೃತದ ಫಲ ಅಂತ ಅನ್ಕೋತೀರಿ ಅಂತ ಅಂತಾರಂತೆ. ಅಂದರೆ ಹೆಂಗೆ ಅಂದರೆ ಲೇಖಕರು ಏನು ಹೇಳ್ತಿದ್ದಾರೆ ಅಂದರೆ, ಸುತ್ತಮುತ್ತ ವಾತಾವರಣ ಹೆಂಗಾದರೂ ಇರಲಿ ಅದನ್ನು ನಮಗೆ ಬೇಕಾದಂತೆ ಬದಲಾಯಿಸ್ಕೊಂಡು ಗೊಣ್ಕೊಂತೀರಿ, ಅಂದರೆ ಗೊಣಗಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಅವ್ರು ಯಾರೋ ಶಿಖರವನ್ನು ಎಕ್ಕಿ ಗೆದ್ದಿದ್ದಾರೆ ಅಂದರೆ ಅದನ್ನು ಏನೋ ಒಂದು ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಇವ್ರಿಗೇನು ಸಿಕ್ಕಿಲ್ಲ ಮಾತಾಡೋಕ್ಕೆ ಅಂದ್ಬಿಟ್ಟು ಇಬ್ಬರು ಸ್ನೇಹಿತರು ಆ ವಿಚಾರವನ್ನು ತಗೊಂಡು ಇಬ್ಬರು ಗೊಣ್ಕೊತಾರೆ ಈ ರೀತಿ ಅಂತ ಲೇಖಕರೇ ಹೇಳ್ತಾರೆ. ನೆಕ್ಸ್ಟು ಲೇಖಕರು ಅವ್ರ ಲೈಫಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ನ ಹೇಳ್ತಾ ಬರ್ತಾರೆ. ಏನು ಅಂದರೆ, ಲೇಖಕರು ಒಮ್ಮೆ ಕ್ಲಬ್ಬಲ್ಲಿ ಕಿತ್ತಳೆ ಹಣ್ಣನ್ನು ಪ್ರತಿನಿತ್ಯವೂ ಇಬ್ಬರಿಗೂ ಎರಡೆರಡಾಗಿ ನೀಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಪ್ರತಿನಿತ್ಯ ಹಣನ ಅಂದರೆ ಉಳಿಸ್ಕೋಬೇಕಲ್ಲ, ಆ ಹಣನ ಉಳಿಸ್ಕೊಳಕ್ಕೋಸ್ಕರ ಒಬ್ಬ ವ್ಯಕ್ತಿನ ನೇಮಕ ಮಾಡ್ತಾನೆ. ಅವನು ಬೆಳಗ್ಗೆ ಆದರೆ ಸಾಕು ಎಲ್ಲರ ಬಳಿ ಬಂದು ಹಣವನ್ನು ಕೇಳ್ತಾ ಇರ್ತಾನೆ ಅವನು. ಆ್ಯಂಡ್ ಅವನು ಬಂದಾಗೆಲ್ಲ ಲೇಖಕರು ಮತ್ತು ಅವ್ರ ಸ್ನೇಹಿತರೆಲ್ಲ ಏನು ಮಾತಾಡ್ಕೋತಾರೆ ಅಂದರೆ, ಬೆಳಗ್ಗೆ ಆದರೆ ಸಾಕು ಬಂದ್ಬಿಡ್ತಾನೆ ಇವನದೊಂದು ಕತೆ, ಇವನೊಬ್ಬ ನಕ್ಷತ್ರಿಕ ಅಂತ ಅವರು ಗೊಣಕೊಂಡು ಹೇಳ್ತಾರೆ. ನಾವೇನು ಮನೆ ಮಠ ಮಾರ್ಕೊಂಡು ಏನಾನ ಓಡೋಗ್ಬಿಡ್ತಾರಾ, ಇವತ್ತಲ್ಲ ನಾಳೆ ಹಣವನ್ನು ಕೊಟ್ಟೇ ಕೊಡ್ತೀರಿ ಅಂತ ಅಂದ್ಕೊಂಡು ವಿಧವಾಗಿ ಮಾತನಾಡುತ್ತಾ ಗೊಣ್ಕೋತಾರಂತೆ ಅವ್ರ ನಡುವೆನೇ ಅಂತ ಹೇಳ್ತಾರೆ. ಹಾಗಾದರೆ ಗೊಣಗುವಿಕೆ ಮನುಷ್ಯರಿಗೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಬಂದಿರುವ ಗುಣವಾಗಿದೆ ಅಂತ ಹೇಳ್ತಾರೆ. ಅದರ ಹೊಣೆ ನಮ್ಮದಲ್ಲ ಅಂತ ಹೆಚ್ಚು ಜನ ಅನ್ಕೋಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಏನು ಅಂದರೆ ರೇಗಾಟ ಏನು ಅಂದರೆ, ಗೊಣಗಾಟದ ಅಂತಿಮ ಭಾಗ. ಅಂದರೆ ಇವಾಗ ನಾವು ಗೊಣ್ಕೊಂಡು ನಾವು ಮನಸ್ಸಲ್ಲೇ ಇರ್ತೀವಿ, ತುಂಬ ಕೋಪ ಬಂದಾಗ ರೇಗ್ತಿರಲ್ಲ, ಅದು ಬಂದು ಅಂತಿಮ ಭಾಗವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಗೊಣಗುವಿಕೆ ಮತ್ತು ರೇಗಾಟ ಎರಡರಲ್ಲಿ ಒಂದಾದರೂ ಮನುಷ್ಯರಲ್ಲಿ ಗುಣ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ರೇಗಾಟವು ರೂಪಕ್ಕೆ ಹೋಲಿಸಿದರೆ ಗೊಣಗಾಟವನ್ನು ಬಾಂಬಿಗೆ ಹೋಲಿಸ್ತಾರಂತೆ. ಅಂದರೆ ಬಾಂಬಿನ ಕೆಲಸ ಏನು ಅಂದರೆ ಒಂದೇ ಒಂದು ನಿಮಿಷದಲ್ಲಿ ಸಿಡಿದು ಬಿಡುತ್ತಂತೆ. ಅಂದರೆ ಇವಾಗ ನಾವು ಗೊಣ್ಕೊಂಡ್ರೆ ನಮ್ಮ ಮನಸ್ಸಲ್ಲೇ ಗೊಣ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತೀವಿ. ಅದೇ ಅವ್ರ ಮೇಲೆ ರೇಗಾಡಕ್ಕೆ ಹೋದರೆ ಅಲ್ಲೇ ಅವ್ರಿಗೆ ನಮಗೆ ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ರೇಗಾಟವನ್ನು ಬಾಂಬಿಗೆ ಹೋಲಿಸಿದ್ದಾರೆ. ಅದ್ರ ಕೆಲಸ ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಅದನ್ನು ನಾಶ ಮಾಡಿಬಿಡುತ್ತೆ ಅಂತ. ಕೋಪ ಮಿತಿ ಮೀರದೆ ಮಾತ್ರ ರೇಗಾಟ ಅನ್ನೋದು ಅಂದರೆ ರೇಗುವುದು ಬರೋದು. ಅದು ನಮಗೆ ದೇವ್ರು ಕೊಟ್ಟಿರೋ ವರ ಥರ. ಯಾವುದು ಅಂದರೆ ಗೊಣಗಾಟ. ಅಂದರೆ ರೇಗಾಟ ಬರೋದು ತುಂಬ ಮಿತಿ ಮೀರಿದಾಗ, ಆದರೆ ದೇವ್ರು ಕೊಟ್ಟಿರೋ ವರ ಏನು ಅಂದರೆ ಗೊಣಗಾಟ. ನಾವು ಮನಸ್ಸಲ್ಲಿ ಗೊಣ್ಕೊಂಡು ಸುಮ್ಮನೆ ಆಗಿಬಿಟ್ರೆ ಅದು ಏನು ಅಂದರೆ ಅದೇನೋ ಅಷ್ಟೊಂದು ಕಷ್ಟ ಅನ್ನೋದು ಇಬ್ಬರ ಮಧ್ಯೆ ಏನು ತರಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಈ ರೀತಿ ಗೊಣಗಾಟ ಅನ್ನೋದು ಮನುಷ್ಯರಲ್ಲಿ ದೇವ್ರು ಕೊಟ್ಟಿರೋ ವರ, ಅದರಿಂದ ನಮಗೆ ಯಾವುದೇ ಕಷ್ಟ ಕೂಡ ಬರಲ್ಲ ಅಂತ ಹೇಳ್ತಾರೆ. ಮತ್ತೆ ಲೇಖಕರು ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ. ಏನು ಅಂದರೆ ಅವ್ರ ಲೈಫಲ್ಲಿ ನಡೆದಿರೋ ಒಂದು ಘಟನೆನೇ. ಅಂದರೆ ಆಕಾಶವಾಣಿಯಲ್ಲಿ ಲೇಖನ ಬರೆಯಲು ಇವ್ರಿಗೇನಾದರೂ ಆಹ್ವಾನ ಬಂದಾಗ ಇವರೇನು ಅಂದರೆ ಅದು ಆಹ್ವಾನ ಬರುತ್ತಲ್ಲ ಲೇಖನ ಬರೆಯೋಕ್ಕೆ, ಅದು ಗೊಣಗಾಟದಿಂದನೇ ಪ್ರಾರಂಭ ಆಗುತ್ತಂತೆ. ಹೇಗೆ ಅಂದರೆ ಇಂಥದ್ದೇ ದಿನ ಕೊಡಬೇಕು, 10 ದಿನದ ಮುಂಚೆನೇ ಕೊಡಬೇಕು ಅಂತ ಅವ್ರು ಹೇಳಿದಾಗ ಲೇಖಕರು ಮನಸ್ಸಲ್ಲಿ ಅನ್ಕೊತಾರೆ. ಅಂದರೆ ಉಪ್ಪು ಹುಳಿ ಖಾರ ಹಾಕಿ ಅದನ್ನೇನಾದರೂ ಪಳಗ್ಸೋಕ್ಕೆ ಸಾಧ್ಯವಿದೆಯಾ ಅಂತ ಅನ್ಕೋತಾರಂತೆ. ಮೊದಲೇ ಅವ್ರ ಮೇಲೆ ರೇಗಾಡ್ಬಿಟ್ರೆ ಈ ರೀತಿ ಬಂದಿರೋ ಕೆಲಸ ಕೂಡ ಆಗಲ್ಲ. ಆ್ಯಂಡ್ ಏನು ಅಂದರೆ ಅದು ಕ್ಯಾನ್ಸಲ್ ಆಗೋಗುತ್ತೆ. ಅದೇ ಮನಸ್ಸಲ್ಲಿ ಅವರು ರೇಗಾಡ್ಬಿಟ್ರೆ ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ ಮತ್ತು ಬಂದಿರೋ ಕೆಲಸ ಕೂಡ ಆಗುತ್ತೆ ಅಂತಾರೆ. ಮತ್ತು ಇನ್ನೇನು ಲೇಖನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಲೇಖನ ಸಿಗದೆ ಹೋದರೆ ಆಮೇಲೆ ಒಂದು ಮನೆಗೆ ಬಂದುಬಿಟ್ಟು ಅದನ್ನು ಹುಡುಕ್ತಾರೆ. ಆವಾಗೂ ಕೂಡ ಸಿಗಿದ್ರೆ ಅದು ಸಿಕ್ಕಿಲ್ಲ ಅಂದರೆ ಆವಾಗ ಮನೆಯವ್ರ ಮೇಲೆ ರೇಗಾಡ್ತಾರೆ. ಕೊನೆಗೆ ಮನೆಯಲ್ಲಿ
ಇರ್ತಾರಲ್ಲ ಇವರು ರೇಗಾಡಿದ್ದನ್ನು ತಮಾಷೆಯಾಗಿ ತಗೊಂಡು ಮನೆಯವರು ಅವ್ರವ್ರ ಕೆಲಸ ಮಾಡ್ಕೋತಾ ಇರ್ತಾರೆ. ಆ ಸಂಗತಿಯನ್ನು ನೆನಪಿಸ್ಕೊಂಡು ಲೇಖಕರು ಇಲ್ಲಿ ಹೇಳ್ತಾರೆ. ಹಾಗೆ ಲೇಖಕರು ಹೇಳ್ತಾರೆ ಏನು ಅಂದರೆ ಗೊಣಗಾಟ ಒಂದು ರೀತಿ ಸರಿಯೇ ಆದರೆ ಮನೆಯಲ್ಲಿ ಪ್ರತಿನಿತ್ಯ ಗೊಣ್ಕೊಂಡೇ ಇದ್ಬಿಟ್ರೆ ಅದು ಸರಿ ಇರಲ್ಲ ಅನಿಸುತ್ತೆ. ಯಾಕೆ ಅಂದರೆ ಗೊಣಗಾಟದಿಂದ ಜಗಳ ಅನ್ನೋದೇನೋ ಬರಲ್ಲ, ಆದರೆ ಮನಃಶಾಂತಿ ಅನ್ನೋದು ಇರುತ್ತೆ. ಅದೇ ಎಲ್ಲ ಮನೆಯಲ್ಲಿ ಏನಾರ ರೇಗಾಡಿಬಿಟ್ರೆ, ಮನೆಯಲ್ಲಿ ರೇಗಾಟ ಅನ್ನೋದು ಸ್ಟಾರ್ಟ್ ಆದರೆ ಮನಃಶಾಂತಿನೂ ಇರಲ್ಲ ಸಹ, ಮತ್ತು ಅದು ಸರಿ ಕೂಡ ಬರಲ್ಲ. ಅಂದರೆ ರೇಗಾಟ ಮನೆಯಲ್ಲಿ ರೇಗ್ಕೊಂಡಿದ್ಬಿಟ್ರೆ ಅದೊಂದು ರೀತಿಯ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಮನೆಯವರೆಲ್ಲ ಅಡ್ಜಸ್ಟ್ ಆಗಿರ್ತಾರೆ. ಅದೇ ರೇಗಾಟ ಮಾಡಿದ್ರೆ ಮನೆಯಲ್ಲಿ ಕೂಡ ಶಾಂತಿ ಅನ್ನೋದು ಇರಲ್ಲ, ಮತ್ತು ಎಲ್ಲರೂ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಫೈನಲಲ್ಲಿ ಲೇಖಕರು ಏನು ಹೇಳ್ತಾರೆ ಅಂದರೆ ಗೊಣಗಾಟ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಬೆಳೆಸ್ಕೊಳ್ಳಿ ಅಂತ ಲೇಖಕರು ಏನು ಸಲಹೆಯನ್ನು ನೀಡ್ತಾ ಇಲ್ಲ. ಆದರೆ ಗೊಣಗಾಟ ನೈಸರ್ಗಿಕವಾಗಿ ಎಲ್ಲರಿಗೂ ಬಂದಿರೋ ಗುಣ, ಅದನ್ನು ಬೆಳೆಸ್ಕೊಳೋಷ್ಟೇನೂ ಇಲ್ಲ ಅಂತ ಲೇಖಕರು ಹೇಳ್ತಾರೆ ಈ ಕಥೆಯಲ್ಲಿ. ಆ್ಯಂಡ್ ಇಲ್ಲಿಗೆ ಈ ಲೆಸನ್ ಅನ್ನೋದು ಎಂಡ್ ಆಗುತ್ತೆ. ಯಾವುದು ಅಂದರೆ ಗೊಣಗುವ ಚಟ. ಆ್ಯಂಡ್ ಈ ಲೆಸನಲ್ಲಿ ಏನು ಹೇಳಲ್ಲ, 2 ಬಂದು ಅವ್ರ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟು, ಮತ್ತು ಇನ್ನೊಂದು ಬಂದು ಶಿಖರ ಬಗ್ಗೆ ಹೇಳ್ತಾರೆ, ಮತ್ತು ಬಿಸಿಲು ಮತ್ತು ಮಳೆಗಾಲದಲ್ಲಿ ಯಾವ್ಯಾವ ರೀತಿ ಮನುಷ್ಯರು ಗೊಣ್ಕೊತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸಿಂಪಲ್ ಆಗಿದೆ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಅಂದರೆ DM ಮಾಡಿ. ಆ್ಯಂಡ್ ನಾನು ಅಲ್ಲಲ್ಲಿ ಸ್ವಲ್ಪ ತೊದಲಿದ್ದೀನಿ, ಐ ಆಮ್ ರಿಯಲಿ ಸಾರಿ. ಯಾಕಂದರೆ ತುಂಬ ದಿನ ಆದಮೇಲೆ ಬುಕ್ ಎತ್ತಿರೋದ್ರಿಂದ ಸ್ವಲ್ಪ ಇದಾಗಿದೆ. ಆ್ಯಂಡ್ ಸಾರಿ. ಆ್ಯಂಡ್ ಅದಕ್ಕೆ ನೋಟ್ಸ್ ಬೇಕು ಅಂದರೆ DM ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.